2026ರ IPL ನಲ್ಲಿ ಫಸ್ಟ್ ಮ್ಯಾಚ್ ಅಲ್ಲಿ RCB ವರ್ಸಸ್ SRH ಮ್ಯಾಚ್ ಇದೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರೆ ಅತ್ತ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಬ್ಯಾನ್ ಬಿಸಿ ತಟ್ಟಿದೆ. ಬಾಯ್ಕಾಟ್ SRH ಅಂತ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ಕಾರಣ ಪಾಕಿಸ್ತಾನಿ ಪ್ಲೇಯರ್ ಮೇಲೆ ಕಾವ್ಯ ಮಾರನ್ ಬಿಡ್ ಮಾಡಿರೋದು. ಅರೆ ಪಾಕ್ ಪ್ಲೇಯರ್ ಮೇಲೆ ಕಾವ್ಯ ಬಿಡ್ ಮಾಡಿದ್ಯಾಕೆ? ಅಭಿಮಾನಿಗಳ ಸಿಟ್ಟಿಗೆ ಕಾರಣ ಏನು? ಏನಿದು ಬ್ಯಾನ್ ಬಿಸಿ? ಈ ಬಗೆಗಿನ ಒಂದಷ್ಟು ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಸೋಷಿಯಲ್ ಮೀಡಿಯಾ ತುಂಬೆಲ್ಲ ಈಗ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಒಡತಿ ಕಾವ್ಯ ಮಾರನ್ ವಿರುದ್ಧದ ಪೋಸ್ಟ್ಗಳೇ ಸದ್ದು ಮಾಡ್ತಿವೆ. ಅದಕ್ಕೆ ಕಾರಣ ಪಾಕಿಸ್ತಾನ ಮೂಲದ ಸ್ಪಿನ್ ಬೌಲರ್ ಅಬ್ರಾರ್ ಅಹ್ಮದ್ ಮೇಲೆ ಬಿಡ್ ಮಾಡಿ ಖರೀದಿ ಮಾಡಿದ್ದಾರೆ ಅನ್ನೋದು. ಆಕ್ಚುಲಿ ಈ ಬಿಡ್ಡಿಂಗ್ ನಡೆದಿರೋದು ಇಂಗ್ಲೆಂಡ್ನ ಪ್ರತಿಷ್ಠಿತ ದಿ 100 ಕ್ರಿಕೆಟ್ ಟೂರ್ನಿಯಲ್ಲಿ. ಆಟಗಾರರ ಹರಾಜಿನಲ್ಲಿ ಚೆನ್ನೈ ಮೂಲದ ಸನ್ ಗ್ರೂಪ್ ಒಡೆತನದ ಸನ್ರೈಸರ್ಸ್ ಲೀಡ್ಸ್ ತಂಡ ಪಾಕಿಸ್ತಾನದ ಮಿಸ್ಟ್ರಿ ಸ್ಪಿನ್ನರ್ ಆಗಿರುವಂತ ಅಬ್ರಾರ್ ಅಹ್ಮದ್ ಅವರನ್ನ ಖರೀದಿ ಮಾಡಿದೆ. ಈ ಆಕ್ಷನ್ನಲ್ಲಿ ಖುದ್ದು ಕಾವ್ಯ ಮಾರನ್ ಭಾಗಿಯಾಗಿದ್ರು. ಇದೇ ಈಗ ಭಾರತೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಿಡ್ಡಿಂಗ್ ಪ್ಯಾಡ್ ಅಲ್ಲಿ ಎತ್ತಿ ಅಬ್ರಾರ್ ಖರೀದಿಸಿದ ಕಾವ್ಯ. ಅಬ್ರಾರ್ ಅಹ್ಮದ್ ಪಾಕಿಸ್ತಾನದ ಸ್ಪಿನ್ ಬೌಲರ್. ಅಬ್ರಾರ್ ಅಂದ್ರೆ ಕೆಲವರಿಗೆ ಗೊತ್ತಾಗಲ್ಲ, ಆದ್ರೆ ಆತನ ಸಿಗ್ನೇಚರ್ ಸೆಂಡ್ ಆಫ್ ನೋಡಿದಾಗ ಎಲ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ. ಬ್ಯಾಟರ್ಗಳನ್ನ ಔಟ್ ಮಾಡಿದಾಗ ಕುತ್ತಿಗೆ ಹಾಗೆ ಕಣ್ಸನ್ನೆಯಲ್ಲಿ ಅವರನ್ನ ಪೆವಿಲಿಯನ್ಗೆ ನಡಿ ಎನ್ನುವಂತೆ ಸನ್ಹೆ ಮಾಡ್ತಾನೆ. ನಮ್ಮ ಭಾರತೀಯ ಬ್ಯಾಟರ್ಗಳಿಗೂ ಕೂಡ ಇದೇ ತರ ಪೋಸ್ ಕೊಟ್ಟು ಟ್ರೋಲ್ ಆಗಿದ್ದ. ಸೊ ಈಗ ಇದೇ ಅಬ್ರಾರನ್ನ ಗುರುವಾರ ನಡೆದಿದ್ದಂತ ದಿ 100 ಟೂರ್ನಿಯ ಆಟಗಾರರ ಹರಾಜಿನಲ್ಲಿ ಸನ್ರೈಸರ್ಸ್ ಲೀಡ್ ಸಿಇಒ ಕಾವ್ಯ ಮಾರನ್ 1,90,000 ಬ್ರಿಟಿಷ್ ಪೌಂಡ್ಗಳಿಗೆ, ಅಂದ್ರೆ ಇಂಡಿಯನ್ ಕರೆನ್ಸಿ ಪ್ರಕಾರ ಹೇಳೋದಾದ್ರೆ 2.34 ಕೋಟಿ ರೂಪಾಯಿ ನೀಡಿ ಈ ಮಿಸ್ಟ್ರಿ ಸ್ಪಿನ್ನರ್ನ ಖರೀದಿ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಹರಾಜಿನಲ್ಲಿ ಕಾವ್ಯ ಮಾರನ್ ಕೂಡ ಭಾಗಿಯಾಗಿದ್ರು. ಅಂಡ್ ಅವರೇ ಖುದ್ದಾಗಿ ಭಾಗವಹಿಸಿ ಬಿಡ್ಡಿಂಗ್ ಪ್ಯಾಡಲ್ನ ಎತ್ತಿದ್ದು ವಿಶೇಷವಾಗಿತ್ತು. ಸೊ ಕಾವ್ಯ ಅವರ ಇದೇ ನಡೆ ಈಗ ಭಾರತೀಯ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಪಾಕ್ ಪ್ಲೇಯರ್ಸ್ ಮೇಲೆ ಬಿಡ್ ಮಾಡದ ಭಾರತೀಯ ಮಾಲೀಕರು. ಆಕ್ಚುಲಿ ಈ ಹರಾಜಿನಲ್ಲಿ ಹ್ಯಾರಿಸ್ ರೌಫ್ ಹಾಗೆ ಶದಾಬ್ ಖಾನ್ ಸೇರಿದಂತೆ ಸಾಕಷ್ಟು ಪಾಕಿಸ್ತಾನಿ ಆಟಗಾರರು ಇದ್ರೂ ಕೂಡ ಯಾವುದೇ ಭಾರತೀಯ ಮೂಲದ ಮಾಲೀಕರು ಅವರನ್ನ ಖರೀದಿ ಮಾಡೋಕೆ ಮುಂದಾಗ್ಲಿಲ್ಲ. ಆದ್ರೆ ಕಾವ್ಯ ಮಾರನ್ ಅಬ್ರಾರ್ ಅಹ್ಮದ್ ಅವರನ್ನ ಖರೀದಿ ಮಾಡಿದ್ದಾರೆ. ಈ ಸೀಸನ್ ಅಲ್ಲಿ ಪಾಕಿಸ್ತಾನಿ ಆಟಗಾರನ ಖರೀದಿ ಮಾಡಿದಂತ ಏಕೈಕ ಭಾರತೀಯ ಮೂಲದ ಫ್ರಾಂಚೈಸಿ ಮಾಲೀಕರು ಇವರು. ಹೀಗಾಗಿ ಅಬ್ರಾರ್ ಅಹ್ಮದ್ ಖರೀದಿ ಸುದ್ದಿ ಹೊರಬೀಳ್ತಾ ಇದ್ದಂತೆ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ರುಚಿಗೆದ್ದಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಕಾವ್ಯ ಮಾರನ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಶೇಮ್ ಆನ್ ಯು ಕಾವ್ಯ ಅಂತ ಟ್ವೀಟ್ ಗಳನ್ನ ಮಾಡಿದ್ದಾರೆ. ಪೆಹಲ್ಗಾಮ್ ಅಟ್ಯಾಕ್ ಫೋಟೋಗಳನ್ನ ಶೇರ್ ಮಾಡಿ ತರಾಟೆಗೆ ತೆಗೆದುಕೊಳ್ತಿದ್ದಾರೆ. ಹಾಗೆ ಸನ್ ಗ್ರೂಪ್ ಒಡೆತನದ ಎಲ್ಲಾ ಬ್ರ್ಯಾಂಡ್ಗಳನ್ನು ಕೂಡ ಬಾಯ್ಕಾಟ್ ಮಾಡಿ ಅಂತ ಟ್ವೀಟ್ ಗಳಲ್ಲಿ ಸಮರ ಸಾರಿದ್ದಾರೆ. ಸೊ ಅದೆಷ್ಟರ ಮಟ್ಟಿಗೆ ಟೀಕೆಗಳು ಬರ್ತಾ ಇವೆ ಅಂದ್ರೆ ಅಬ್ರಾರ್ ಅಹ್ಮದ್ ರನ್ನ ಖರೀದಿ ಮಾಡಿದಂತ ಕೆಲವೇ ಗಂಟೆಗಳಲ್ಲಿ ಸನ್ರೈಸರ್ಸ್ ಲೀಡ್ಸ್ ನ ಅಧಿಕೃತ ಎಕ್ಸ್ ಖಾತೆಯೇ ಸಸ್ಪೆಂಡ್ ಆಗಿದೆ. ಅಂದ್ರೆ ಭಾರಿ ಟ್ರೋಲಿಂಗ್ ಹಾಗೆ ಟೀಸ್ ನಿಂದಾಗಿ ಜೊತೆಗೆ ಕೆಲ ರಿಪೋರ್ಟ್ ಗಳನ್ನ ಮಾಡಿರುವಂತ ಚಾನ್ಸಸ್ ಇದೆ. ಹೀಗಾಗಿ ಭಾರತದಲ್ಲಿ ಆ ಖಾತೆಯೇ ಓಪನ್ ಆಗ್ತಿಲ್ಲ, ಅಂದ್ರೆ ತೋರಿಸ್ತಾನೆ ಇಲ್ಲ. ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಕ್ಕಾಗಿ ಖಾತೆಯನ್ನ ಸಸ್ಪೆಂಡ್ ಮಾಡಲಾಗಿದೆ ಎನ್ನುವಂತ ಮೆಸೇಜ್ ತೋರಿಸ್ತಾ ಇದೆ. ಇನ್ನು ಅಬ್ರಾರ್ ಖರೀದಿ ಬೆನ್ನಲ್ಲೇ ನೆಗೆಟಿವಿಟಿ ಜಾಸ್ತಿ ಆಗ್ತಾ ಇದ್ದಂತೆ ಸನ್ರೈಸರ್ಸ್ ಲೀಡ್ಸ್ ತಂಡದ ಮುಖ್ಯ ಕೋಚ್ ಆಗಿರುವಂತ ಡೇನಿಯಲ್ ವೆಟೋರಿ ರಿಯಾಕ್ಟ್ ಮಾಡಿದ್ದಾರೆ. ಪಾಕಿಸ್ತಾನದ ಆಟಗಾರನನ್ನ ಖರೀದಿ ಮಾಡ್ಬೇಕಾ ಅಥವಾ ಬೇಡವಾ ಎನ್ನುವಂತ ಬಗ್ಗೆ ಯಾವುದೇ ಚರ್ಚೆ ಮೊದಲೇ ಆಗಿರ್ಲಿಲ್ಲ. ಆದ್ರೆ ತಂಡಕ್ಕೆ ಸ್ಪಿನ್ನರ್ನ ಅಗತ್ಯ ಇತ್ತು. ಸೊ ಆಕ್ಷನ್ ನಲ್ಲಿ ಅಬ್ರಾರ್ ಅಹ್ಮದ್ ಅವೈಲೇಬಲ್ ಇದ್ರು. ಹೀಗಾಗಿ ಇರೋರಲ್ಲೇ ದಿ ಬೆಸ್ಟ್ ಎನ್ನುವಂತ ಕಾರಣಕ್ಕೆ ಅವರನ್ನ ಖರೀದಿ ಮಾಡಿದ್ವಿ. ಆದಿಲ್ ರಶೀದ್ ಅವರನ್ನ ಬಿಟ್ಕೊಟ್ಟ ಮೇಲೆ ಅಬ್ರಾರ್ ತಂಡಕ್ಕೆ ಜಾಯ್ನ್ ಆಗಿದ್ದಾರೆ. ಸೊ ಅಬ್ರಾರ್ ಬಂದಿರೋದು ನಮ್ಗೆ ನಿಜಕ್ಕೂ ಕೂಡ ಖುಷಿ ಇದೆ ಎಂದಿದ್ದಾರೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ 100 ಟೂರ್ನಿಯೇ ತುಂಬಾ ಸ್ಪೆಷಲ್ ಆಗಿದೆ. ಸೊ ಏನಿದು ಟೂರ್ನಿ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಡೀಟೇಲ್ಸ್ ಅನ್ನ ಹೇಳ್ತಾ ಹೋಗ್ತೇನೆ. ಸೊ ಈ ಟೂರ್ನಿ ಜುಲೈ 21ರಿಂದ ಆಗಸ್ಟ್ 16ರವರೆಗೆ ದಿ 100 ಕ್ರಿಕೆಟ್ ಟೂರ್ನಿ ನಡೆಯುತ್ತೆ. ಅಷ್ಟಕ್ಕೂ ಈ ಟೂರ್ನಿ ಓವರ್ಗಳ ಮೇಲೆ ಪಂದ್ಯವನ್ನ ನಡೆಸಲ್ಲ, ಬದಲಿಗೆ ಎಸೆತಗಳ ಆಧಾರದಲ್ಲಿ ಪಂದ್ಯವನ್ನ ಆಯೋಜನೆ ಮಾಡಲಾಗುತ್ತೆ ಅಥವಾ ಇನ್ನಿಂಗ್ಸ್ ಅನ್ನ ಆಡಿಸ್ತಾರೆ. ಸೊ ಇಂಗ್ಲೆಂಡ್ ಮತ್ತು ವೇಲ್ಸ್ ಕ್ರಿಕೆಟ್ ಮಂಡಳಿ ಆಯೋಜಿಸುವಂತ 100 ಎಸೆತಗಳ ಕ್ರಿಕೆಟ್ ಟೂರ್ನಮೆಂಟ್ ಇದು. ಅಂದ್ರೆ T20 ಫಾರ್ಮೆಟ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಪ್ರತಿ ಇನ್ನಿಂಗ್ಸ್ ನಲ್ಲಿ ಕೇವಲ 100 ಎಸೆತಗಳು ಇರುತ್ತವೆ. ಅತಿ ಕಡಿಮೆ ಟೈಮ್ ಅಲ್ಲಿ, ಅಂದ್ರೆ ಜಸ್ಟ್ 2.5 ಗಂಟೆಗಳಲ್ಲೇ ಪಂದ್ಯ ಸ್ಟಾರ್ಟ್ ಆಗಿ ಮುಕ್ತಾಯವಾಗಿಬಿಡುತ್ತೆ. ಸೊ ಒಂದು ಓವರ್ಗೆ ಇಲ್ಲಿ 6 ಎಸೆತಗಳ ಬದಲಾಗಿ
ಪ್ರತಿ 10 ಎಸೆತಗಳ ನಂತರ ಬೌಲಿಂಗ್ ಎಂಡ್ ಬದಲಾವಣೆ ಮಾಡಲಾಗುತ್ತೆ. ಒಬ್ಬ ಬೌಲರ್ ಕಂಟಿನ್ಯೂಸ್ ಆಗಿ 5 ಬಾಲ್ಗಳನ್ನು ಹಾಕ್ಬೋದು ಅಥವಾ ಅವನು ಇಷ್ಟಪಟ್ಟರೆ 10 ಬಾಲ್ಗಳನ್ನು ಕೂಡ ಹಾಕಬಹುದು. ಸೊ ಒಬ್ಬ ಬೌಲರ್ಗೆ 5ರಿಂದ ಅಥವಾ 10 ಬಾಲ್ಗಳನ್ನ ಕಂಟಿನ್ಯೂಸ್ ಆಗಿ ಹಾಕುವಂತ ಅವಕಾಶ ಇರುತ್ತೆ. ಒಬ್ಬ ಬೌಲರ್ ಪಂದ್ಯವೊಂದರಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 20 ಎಸೆತಗಳನ್ನ ಮಾತ್ರ ಬೌಲ್ ಮಾಡೋಕೆ ಆತನಿಗೆ ಅವಕಾಶ ಇರುತ್ತೆ. ಅಂಡ್ ಇನ್ನಿಂಗ್ಸ್ ನ ಮೊದಲ 25 ಎಸೆತಗಳು ಪವರ್ ಪ್ಲೇ ಇರುತ್ತೆ. ಅಂಡ್ ಟೂರ್ನಮೆಂಟ್ ನಲ್ಲಿ ಈ ಸಲ ಒಟ್ಟಾರೆಯಾಗಿ 8 ತಂಡಗಳು ಭಾಗಿಯಾಗ್ತಾ ಇವೆ. ಸೊ ಈ ಟೂರ್ನಮೆಂಟ್ ನಲ್ಲಿ IPL ನಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡವನ್ನ ಹೊಂದಿರುವಂತ ಸನ್ ಗ್ರೂಪ್ ಕಳೆದ ವರ್ಷವಷ್ಟೇ ಇಂಗ್ಲೆಂಡ್ ನ ನಾರ್ದರ್ನ್ ಸೂಪರ್ ಚಾರ್ಜರ್ಸ್ ತಂಡವನ್ನ ಖರೀದಿ ಮಾಡಿತ್ತು. ಅಂಡ್ ಆ ತಂಡಕ್ಕೆ ಸನ್ ರೈಸರ್ಸ್ ಲೀಡ್ಸ್ ಅಂತ ಮರುನಾಮಕರಣ ಮಾಡಿದೆ. ಸೊ ECB ಇಂದ 49% ಹಾಗೆ ಯಾಕ್ಷೈರ್ ಕೌಂಟಿ ಕ್ಲಬ್ ನಿಂದ 51% ಶೇರ್ಗಳನ್ನ ಸುಮಾರು 100 ಮಿಲಿಯನ್ ಪೌಂಡ್ಗಳಿಗೆ ಅಂದ್ರೆ ಇಂಡಿಯನ್ ಕರೆನ್ಸಿ ಪ್ರಕಾರ ಹೇಳಬೇಕು ಅಂತಂದ್ರೆ 1000 ಕೋಟಿ ರೂಪಾಯಿಗಳನ್ನ ನೀಡಿ ಈ ತಂಡವನ್ನ ಅಥವಾ ಈ ಫ್ರಾಂಚೈಸಿಯನ್ನ ಖರೀದಿ ಮಾಡಿತ್ತು. ಇನ್ನು 100 ಟೂರ್ನಮೆಂಟ್ ಹರಾಜಿನಲ್ಲಿ ಪಾಕಿಸ್ತಾನದ ಮತ್ತೋರ್ವ ಮಿಸ್ಟರಿ ಸ್ಪಿನ್ನರ್ ಉಸ್ಮಾನ್ ತಾರಿಕ್ ಅವರನ್ನ ಬರ್ಮಿಂಗ್ ಹ್ಯಾಮ್ ಫೀನಿಕ್ಸ್ ತಂಡ 1,40,000 ಪೌಂಡ್ಗಳಿಗೆ ಅಂದ್ರೆ ಸುಮಾರು 1.72 ಕೋಟಿ ರೂಪಾಯಿಗೆ ಖರೀದಿ ಮಾಡಿದೆ. ಬಟ್ ಇದು ಕಾಂಟ್ರವರ್ಸಿ ಆಗಿಲ್ಲ. ಯಾಕಂದ್ರೆ ಈ ಫ್ರಾಂಚೈಸಿಗೆ ಯಾವುದೇ IPL ನ ನಂಟಿಲ್ಲ ಅಥವಾ ಭಾರತೀಯ ಮೂಲದ ಮಾಲೀಕರಿಲ್ಲ. ಇನ್ನು ಪಾಕ್ನ ಪ್ರಮುಖ ವೇಗಿ ಹ್ಯಾರಿಸ್ ರೌಫ್ ಹಾಗೆ ಆಫ್ ಸ್ಪಿನ್ ಆಲ್ರೌಂಡರ್ ಆಗಿರುವಂತಹ ಸೈಫ್ ಅಯ್ಯೂಬ್ ಕೂಡ ಆಕ್ಷನ್ ಅಲ್ಲಿ ಇದ್ರೂ ಕೂಡ ಯಾರು ಕೂಡ ಅವರನ್ನ ಬಿಡ್ ಮಾಡಿ ಖರೀದಿ ಮಾಡಿಲ್ಲ. ಸೊ ಅನ್ಸಾಲ್ಡ್ ಆಗಿಯೇ ಉಳಿದಿದ್ದಾರೆ. ಆದ್ರೆ ಅಬ್ರಾರ್ ಅಹ್ಮದ್ ರನ್ನ ಕಾವ್ಯ ಮಾರನ್ ಒಡೆತನದ ಫ್ರಾಂಚೈಸಿ ಬಿಡ್ ಮಾಡಿದ್ದೇ ಭಾರತೀಯರ ಸಿಟಿಗೆ ಕಾರಣ ಆಗಿದೆ. ಯಾಕಂದ್ರೆ 2009ರಿಂದ IPL ನಿಂದ ಪಾಕಿಸ್ತಾನಿ ಕ್ರಿಕೆಟಿಗರನ್ನ ನಿಷೇಧ ಮಾಡ್ತಾರೆ. ಅನಂತರ ಫಾರ್ ದಿ ಫಸ್ಟ್ ಟೈಮ್ ಭಾರತದೊಂದಿಗೆ ಲಿಂಕ್ ಇರುವಂತ ಫ್ರಾಂಚೈಸಿಯೊಂದು ಪಾಕಿಸ್ತಾನದ ಕ್ರಿಕೆಟಿಗರನ್ನ ಖರೀದಿ ಮಾಡಿದೆ. ಎಲ್ಲಾ ತಂಡಗಳು IPL ಬೆಂಬಲಿತವಾಗಿರುವಂತ ACA20 ಲೀಗ್ನಲ್ಲೂ ಕೂಡ ಯಾವುದೇ ಪಾಕಿಸ್ತಾನಿ ಆಟಗಾರನ ಇದುವರೆಗೆ ಖರೀದಿ ಮಾಡಿಯೇ ಇರಲಿಲ್ಲ. ಅದೀಗ ಕಾವ್ಯ ಮಾರನ್ ಒಡೆತನದ ಫ್ರಾಂಚೈಸಿ ಖರೀದಿ ಮಾಡಿರುವುದೇ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಅದು ಅಲ್ಲದೆ ಕೂಡಲೇ ಅಬ್ರಾರ್ ಅಹ್ಮದ್ ರನ್ನ ತಂಡದಿಂದ ಕೈ ಬಿಡಬೇಕು ಅಂತ ಕೆಲವರು ಪ್ರೆಷರ್ ಹಾಕ್ತಿದ್ದಾರೆ. ಹಾಗೆ IPL ನಲ್ಲಿ SRHಗೆ ಸಪೋರ್ಟ್ ಮಾಡಲ್ಲ ಅಂತ ಕಿಡಿಕಾರ್ತಿದ್ದಾರೆ. ಬಿಸ್ನೆಸ್ ಮೈಂಡ್ ನಲ್ಲಿ ಅಬ್ರಾರ್ ಖರೀದಿಸಿದ ಕಾವ್ಯ. ಇನ್ನು ಅಬ್ರಾರ್ ಅಹ್ಮದ್ ಮೇಲೆ ಕಾವ್ಯ ಮಾರನ್ ಒಡೆತನದ ಫ್ರಾಂಚೈಸಿ ಬಿಡ್ ಮಾಡಿರೋದ್ರ ಹಿಂದೆ ಪ್ಯೂರ್ಲಿ ಬಿಸ್ನೆಸ್ ಮೈಂಡ್ ಇದೆ. ಕ್ರಿಕೆಟ್ ಈಸ್ ಎ ಜೆಂಟಲ್ಮೆನ್ ಗೇಮ್. ಸೊ ಅಲ್ಲಿ ಆಟದ ಮೇಲಷ್ಟೇ ಇವರು ಫೋಕಸ್ ಮಾಡ್ತಾರೆ. ಸೊ ಅಲ್ಲಿ ರಾಷ್ಟ್ರೀಯ ಪಂದ್ಯಗಳು ಅಂತ ಬಂದಾಗ ಮಾತ್ರ ಅಲ್ಲಿ ರಾಷ್ಟ್ರ ಮುಖ್ಯ ಆಗುತ್ತೆ. ಬಟ್ ಲೀಗ್ಗಳು ಅಂತ ಬಂದಾಗ ಇವರಿಗೆ ಅಲ್ಲಿ ಪ್ಲೇಯರ್ಗಳು ಮುಖ್ಯ ಆಗ್ತಾರೆ. ಅದು ಅಲ್ಲದೆ 100 ಕ್ರಿಕೆಟ್ ಟೂರ್ನಮೆಂಟ್ ನಡೆಯೋದು ಇಂಗ್ಲೆಂಡ್ ನಲ್ಲಿ. ಅಲ್ಲಿ ಪಾಕಿಸ್ತಾನಿ ಪ್ಲೇಯರ್ಗಳು ಆಡೋಕೆ ಅಥವಾ ಆಕ್ಷನ್ ಅಲ್ಲಿ ಭಾಗಿಯಾಗೋಕೆ ಅವ್ರಿಗೆ ಕಂಪ್ಲೀಟ್ ಆಗಿ ರೈಟ್ಸ್ ಕೊಟ್ಟಿದೆ ಅಲ್ಲಿನ ಕ್ರಿಕೆಟ್ ಮಂಡಳಿ. ಹೀಗಾಗಿ ಬಿಡ್ಡಿಂಗ್ ನಲ್ಲೂ ಕೂಡ ಅವರು ಭಾಗಿಯಾಗ್ತಾರೆ. ಅಲ್ಲಿನ ಫ್ರಾಂಚೈಸಿಗಳು ಕೂಡ ಅವರನ್ನ ಪಿಕ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಪಾಕಿಸ್ತಾನಿಯರಿಗೆ ಯಾವ ನಿಷೇಧ ಕೂಡ ಇಲ್ಲ. ಸೊ ಇದೇ ಮೈಂಡ್ ಸೆಟ್ ನಲ್ಲೇ ಕಾವ್ಯ ಮಾರನ್ ಕೂಡ ಅಬ್ರಾರ್ ಅಹ್ಮದ್ ಮೇಲೆ ಬಿಡ್ ಮಾಡಿದ್ದಾರೆ. ಒಳ್ಳೆ ಸ್ಪಿನ್ ಬೌಲರ್ ಅಂತ ಪಿಕ್ ಮಾಡಿರ್ತಾರೆ ತಂಡಕ್ಕೆ. ಅದು ಅಲ್ಲದೆ ಕ್ರೀಡೆ ಅಂತ ಬಂದಾಗ ಇಲ್ಲಿ ಆಟ ಅಷ್ಟೇ ಅವರಿಗೆ ಮುಖ್ಯ ಆಗಿರುತ್ತೆ. ಸೊ ಇದೇ ಕಾರಣಕ್ಕೆ ಪಾಕಿಸ್ತಾನದ ಮಾಜಿ ನಾಯಕ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ಗೆ ಜೈಲಿನಲ್ಲಿ ಹಿಂಸೆ ನೀಡಲಾಗ್ತಾ ಇದೆ, ಕಣ್ಣುಗಳು ಕಾಣ್ತಾ ಇಲ್ಲ ಅಂದಾಗ ಭಾರತದ ಮಾಜಿ ನಾಯಕರಾದಂತ ಕಪಿಲ್ ದೇವ್, ರವಿಶಾಸ್ತ್ರಿ ಸೇರಿದಂತೆ ಸಾಕಷ್ಟು ಲೆಜೆಂಡರಿ ಕ್ರಿಕೆಟರ್ಗಳು ಉನ್ನತ ಮಟ್ಟದ ಚಿಕಿತ್ಸೆಯನ್ನ ನೀಡಿ ಅಂತ ಪತ್ರ ಬರೆದಿದ್ರು. ಸೊ ಇವರೆಲ್ಲ ಏನು ಕ್ರಿಕೆಟ್ ಆಗಿ ಮಾತ್ರ ನೋಡ್ತಿದ್ದಾರೆ, ಜೊತೆಗೆ ಆಟವನ್ನ ಬಿಟ್ಟು ಮಾಲೀಕರು ಬಿಸ್ನೆಸ್ ಮೈಂಡ್ ಆಗಿ ಕೂಡ ಯೋಚನೆಯನ್ನ ಮಾಡ್ತಾರೆ. ಹೀಗಾಗಿ ಈ ವಿಚಾರದಲ್ಲಿ ಅಬ್ರಾರನ್ನ ಕಾವ್ಯ ಮಾರನ್ ಪಿಕ್ ಮಾಡಿದ್ದಾರೆ. ಸೊ ಒಂದಷ್ಟು ಜನ ಕಾವ್ಯಗೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಸೊ ಯಾಕಂದ್ರೆ ಇದು ಜಸ್ಟ್ ಕ್ರಿಕೆಟ್, ಅದು ಅಲ್ಲದೆ ಇಂಗ್ಲೆಂಡ್ ನಲ್ಲಿ ನಡೀತಾ ಇರುವಂತ ಟೂರ್ನಮೆಂಟ್, ಅಲ್ಲಿ ಪಾಕಿಸ್ತಾನಿಯರನ್ನ ಪಿಕ್ ಮಾಡೋದ್ರಲ್ಲಿ ಜೊತೆಗೆ ಇವರು ಮಾಲೀಕರಾಗಿರೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತ ಕೆಲವರು ಸಪೋರ್ಟ್ ಮಾಡಿದ್ದಾರೆ. ಬಟ್ ಪಾಕಿಸ್ತಾನಿ ಪ್ಲೇಯರ್ ಅನ್ನ ಭಾರತೀಯ ಮೂಲದ ಮಾಲೀಕರಾಗಿರುವಂತ ಕಾವ್ಯ ಮಾರನ್ ಪಿಕ್ ಮಾಡಿರೋದು ಕೆಲವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸೊ ಇದನ್ನ ಜಸ್ಟ್ ಗೇಮ್ ಆಗಿ ನೋಡಿ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಇಲ್ಲಿ ಎಮೋಷನ್ಸ್ ಕೂಡ ಇರುತ್ತೆ ಅಂತಿದ್ದಾರೆ. ಒಟ್ನಲ್ಲಿ ಆಟಗಾರರು ಅಂತ ಬಂದಾಗ ಅವ್ರಿಗೆ ಇದೊಂದು ಕ್ರೀಡೆ ಅಷ್ಟೇ, ಮಾಲೀಕರು ಅಂತ ಬಂದಾಗ ಅವ್ರಿಗೆ ಇದೊಂದು ಬಿಸ್ನೆಸ್, ಆದ್ರೆ ಅಭಿಮಾನಿಗಳಿಗೆ ಇದೊಂದು ಎಮೋಷನ್. ಹೀಗಾಗಿ ಇಲ್ಲಿ ಅಭಿಮಾನಿಗಳು ಏನೇ ಆದ್ರೂ ಕೂಡ ಅದನ್ನ ಪರ್ಸನಲ್ ಆಗಿಯೇ ತಗೊಳ್ತಾರೆ. ಈಗ ಆಗಿರೋದು ಕೂಡ ಅದೇ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ ಕಾವ್ಯ ಮಾರನ್ ಒಡೆತನದ ಸನ್ ಗ್ರೂಪ್ ಇಂಗ್ಲೆಂಡ್ ಪಂದ್ಯಾವಳಿಗಾಗಿ ಪಾಕಿಸ್ತಾನಿ ಆಟಗಾರನ ಖರೀದಿ ಮಾಡಿದ್ದು ಸರಿನಾ ಅಥವಾ ತಪ್ಪ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.